ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹಲೋ ಹಲೋ ಚಂದು, ಕೆಳಗೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ನಾನು ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಯಾಕೆ ನಾ ಫಸ್ಟ್ ಟೈಮ್ ಮೀಟ್ ಮಾಡಿದ ಜಾಗ ಆಗಲೇ ಮರ್ತೋಯ್ತಾ? ಯಾಕೋ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಬೇಗ ಸೆಕೆಂಡ್ ಫ್ಲೋರಿಗೆ ಬಾ. ಚಂದು, ನಾನು ನಿನಗಿಲ್ಲಿ ಕಾಯ್ತಾ ಇದ್ದೀನಿ. ನಿನ್ನ ಕೆಳಗಡೆ ಯಾರನ್ನೋ ಹುಡುಕ್ತಿದ್ದಲ್ಲ? ಹಳೆ ಗರ್ಲ್ ಫ್ರೆಂಡ್ ಹುಡುಕ್ತಿದ್ದ? ಇದ್ರಲ್ವಾ ಹುಡ್ಕಕ್ಕೆ? ಇದ್ರೂ ಪರವಾಗಿಲ್ಲ, ನನಗೇನೂ ಸಮಸ್ಯೆ ಇಲ್ಲ. ಬೇಕಿದ್ರೆ ನೀನೆಲ್ಲ ಗರ್ಲ್ ಫ್ರೆಂಡ್ಸ್ಗೂ ನಮ್ಮ ಎಂಗೇಜ್ಮೆಂಟ್ಗೆ ಕರೆಯೋಣ, ಹಾಗೆ ಮದುವೆಗೂ ಕರೆಯೋಣ, ಓಕೆನಾ? ಚಂದು, ನನ್ನ ಎಂಗೇಜ್ಮೆಂಟ್ ಡ್ರೆಸ್ನ ನೀನು ಸೆಲೆಕ್ಟ್ ಮಾಡು, ನಿನ್ನ ಎಂಗೇಜ್ಮೆಂಟ್ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಯಾಕೋ ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನೋ ಹೇಳ್ತಾನೆ ಇಲ್ಲ. ಮೌನವ್ರತನಾ? ಚಂದು, ಎನಿಥಿಂಗ್ ರಾಂಗ್? ಏನಿಲ್ಲ ಶ್ರುತಿ, ಸ್ವಲ್ಪ ಹೊತ್ತಿಂದ ತಲೆನೋತಿದೆ. ಏನಾಗಿದೆ ಎಲ್ರಿಗೂ ಇವತ್ತು? ನಿನಗೂ ತಲೆನೋವು, ಚಿನ್ನುಗೂ ತಲೆನೋವು. ತುಂಬ ತಲೆನೋವ್ತಿದ್ಯಾ? ಐ ಆಮ್ ಸಾರಿ ಶ್ರುತಿ. ಸಾರಿನಾ? ಸಾರಿ ಯಾಕೆ ಕೇಳ್ತಿದ್ಯಾ? ಅಂಥದ್ದೇನು ಮಾಡಿದ್ಯಾ? ಏನೆಲ್ಲ ನಾನು ಮಾಡಿದ್ನೋ ಅದಕ್ಕೆಲ್ಲ ಸಾರಿ. ಸಾರಿ ಗಿರಿ ಏನೂ ಕೇಳಬೇಕಾಗಿಲ್ಲ. ಹೇಗಿದ್ರು ಮುಂದಿನ ತಿಂಗಳು ಮದುವೆ ಆಗ್ತೀವಲ್ಲ, ಕಷ್ಟ ಸುಖ ಸಂತೋಷ ಎಲ್ಲ ಒಟ್ಟಿಗೆ ಹಂಚ್ಕೊಳ್ಳೋಣ, ಓಕೆನಾ? ಈಗ ಸ್ಟ್ರಾಂಗ್ ಕಾಫಿ ಕುಡಿಯೋಣ, ನಿನ್ನ ತಲೆನೋವು ಕಡಿಮೆ ಆಗತ್ತೆ. ಸರಿ, ಥ್ಯಾಂಕ್ ಯು ಶ್ರುತಿ. ಐ ಲವ್ ಯು. ಐ ಲವ್ ಯು ಟು. ನನಗೇನು ಅನ್ಯಾಯ ಮಾಡಿದೆ ಅಂತ ನನಗೆ ಈ ಥರ ಶಿಕ್ಷೆ ಕೊಡ್ತಿದ್ದೆ. ಊರಿನ ಜನ ಎಲ್ಲ ನನಗೆ ಅದೃಷ್ಟ ಲಕ್ಷ್ಮಿ ಅಂತ. ಇದೇನಾ ನನ್ನ ಅದೃಷ್ಟ? ಈ ಅದೃಷ್ಟನ ನನ್ನ ಹಣೆಯಲ್ಲಿ ಬರ್ದಿರೋರು ಯಾರು? ಇದಕ್ಕೆಲ್ಲ ಯಾರು ಹೊಣೆ? ನೀನೇ ಅಲ್ವಾ? ನಾನು ನಿನ್ನ ತಲೆ ಮೇಲೆ ಒಂದು ದಿವಸನೂ ಹೂ ಇಡೋದು ತಪ್ಪಿಸಿಲ್ಲ. ಆ ಋಣ ನಿನ್ನ ಮ್ಯಾಗದೆ. ಆ ಋಣಕ್ಕಾದರೂ ನಿನಗೆ ಕರುಣೆ ಬೇಡವಾ ದೇವ್ರೆ? ನನ್ನ ಜೊತೆ ಹುಡುಗಾಟ ಆಡ್ತಿದ್ಯಾ? ಕೈ ಮುಗಿದು ಕೇಳಿದೆ ಅಂತ ಗಂಡನ್ ಕೊಟ್ಟೆ, ಆದರೆ ಅವ್ರ ಜೊತೆ ಬದುಕೋ ಭಾಗ್ಯ ಕೊಟ್ಟಿಲ್ಲ. ಯಾರ ಜೊತೆ ಬಾಳ್ಬೇಕಾಗಿತ್ತೋ ಅವರಿಂದಲೇ ದೂರ ಹೋಗಂಗೆ ಮಾಡಿದೆ. ಇದು ನ್ಯಾಯನಾ? ಅನ್ಯಾಯಕರ ಪಾಪಿ ನೀನು. ತಾಳಿ ಕಟ್ಟಿದ ಗಂಡನ ಕಣ್ಣಿಂದ ದೂರ ಹೋಗಂಗೆ ಯಾಕೆ ಮಾಡಿದೆ? ಯಾರನ್ನು ಕೇಳಿ ನನ್ನ ಹಣೆ ಬರ ಬರ್ದೆ ನೀನು? ಶ್ವೇತಾ, ಶ್ವೇತಾ, ಮನೇಲಿ ಯಾರಿದ್ರು ಎಲ್ರನ್ನೂ ಕರಿ. ಯಾಕಮ್ಮ? ಕರಿ, ನಾನು ಹೇಳ್ತೀನಿ. ಅದ್ಕೆ ಕುಮುದಕ್ಕ ರೀ, ಅಮ್ಮ ಕರಿತಿದ್ದಾರೆ, ಬನ್ನಿ. ಏನಿದು, ಮನೆಯವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀಯಾ? ಏನು ವಿಷಯ ನನಗೂ ಸ್ವಲ್ಪ ಹೇಳಿ. ಎಲ್ರಿಗೂ ಹೇಳುವಾಗ ನಿಮಗೂ ಹೇಳ್ತೀನಿ, ಆಯ್ತಾ? ಏನೇ ನಿಮ್ಮಮ್ಮ ಫುಲ್ ಖುಷಿಯಾಗಿದ್ದಾರೆ, ಲಾಟ್ರಿ ಆದ್ರೆ ಹೊಡಿತಾ? ಸುಮ್ಮನೆ ಇರ್ರಿ. ಏನಮ್ಮ ವಿಷಯ? ನಮ್ಮೆಲ್ರೂ ಕರೆದಿದ್ಯಾ? ಚಂದನ್ ಎಂಗೇಜ್ಮೆಂಟ್ ದಿನ ಗೊತ್ತಾದಾಗಿಂದ ನನ್ನ ಕಣ್ಣಿಗೆ ನಿದ್ರೆನೇ ಹತ್ತುತ್ತಾ ಇಲ್ಲ. ಯಾರು ಏನೇನು ಮಾಡಬೇಕು, ಮದುವೆ ಕೆಲಸ ಎಲ್ಲಿಂದ ಶುರು ಮಾಡಬೇಕು,
ತುಂಬ ವರ್ಷಗಳಾದ್ಮೇಲೆ ನಮ್ಮ ಮನೇಲಿ ಮದುವೆ ನಡೀತಾ ಇರೋದು. ಮೊದಲೇ ಹೇಳಿ ಕೇಳಿ ನಮ್ಮ ಬಂಧು ಬಳಗ ದೊಡ್ಡದು. ಅವ್ರನ್ನೆಲ್ಲ ಕರಿಬೇಕು, ಅವ್ರಿಗೆಲ್ಲ ಸೀರೆ ಬ್ಲೌಸ್ ಕೊಡಬೇಕು, ಉಡುಗೊರೆಗಳು ಕೊಡಬೇಕು. ಉಪಚಾರದಲ್ಲಿ ಸ್ವಲ್ಪನೂ ಅಪಚಾರ ಆಗಬಾರ್ದು. 10 ಜನ ಮೆಚ್ಚಿ ಮಾತಾಡಬೇಕು. ಆಗ ನನ್ನ ಮೊಮ್ಮಗನ ಮದುವೆ ಮಾಡಬೇಕು. ಅಯ್ಯ ಅಷ್ಟೇನಾ? ಇದಕ್ಕೆ ಮನೆಯವ್ರನ್ನೆಲ್ಲ ಗುಡ್ಡೆ ಹಾಕ್ಬೇಕಾಗಿತ್ತ? ನಾನೇನು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತಾಳೇನೋ ಅಂತ ಅಂದ್ಕೊಂಡಿದ್ದೆ. ಅಲ್ಲ ಸುಲೋಚನಾ, ನಿಶ್ಚಿತಾರ್ಥಕ್ಕೂ ಮದುವೆಗೂ ತುಂಬಾ ದಿನ ಬಾಕಿ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನೆಮ್ಮದಿಯಾದ ಮಲ್ಕೊಂಡು ಕಣ್ ತುಂಬ ನಿದ್ದೆ ಮಾಡು. ರೀ, ನನ್ನ ಮೊಮ್ಮಗನ ಮದುವೆ ವಿಷಯನೂ ತುಂಬಾ ಮುಖ್ಯವಾದ ವಿಷಯನೇ. ನೋಡಿ, ಇತ್ತೊಬ್ಬ ಮಗನ ಮದುವೆ ಅಂತೂ ಮಾಡಲೇ ಇಲ್ಲ. ನನ್ನ ಮೊಮ್ಮಗನ ಮದುವೆ ಆದರೂ ಅದ್ದೂರಿಯಾಗಿ ಮಾಡಿ ಕಣ್ತುಂಬ ನೋಡೋ ಆಸೆ. ನೀವೇನು ಮಾಡಬೇಡಿ, ನಾನು ಏನು ಕೆಲಸ ಹೇಳ್ತೀನೋ ಅಷ್ಟು ಮಾತ್ರ ಮಾಡಿ, ಆಯ್ತಾ? ಅಪ್ಪ, ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಮದುವೆ ಟೈಮ್ನಲ್ಲಿ ಇನ್ನೂ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಈಗಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ಅಮ್ಮ, ಏನೇನು ಮಾಡಬೇಕು ಅಂತ ಹೇಳು, ನಾನೆಲ್ಲ ಮಾಡ್ತೀನಿ. ಬೇಕಾದ್ರೆ ಇಡೀ ಮನೆ ಡೆಕೋರೇಷನ್ ನಾನೇ ಮಾಡ್ತೀನಿ. ಶ್ವೇತಾ, ಮದುವೆ ಕೆಲಸ ಅನ್ನೋದು ಎಷ್ಟಿರುತ್ತೆ, ಎಷ್ಟು ಕೈದ್ರೂ ಸಾಲಲ್ಲ. ಈಗಿನ ಕಾಲದಲ್ಲಿ ಕಾಸು ಕೊಟ್ರೆ ಏನ್ ಕೆಲಸ ಮಾಡೋಕ್ಕೂ ಜನ ಸಿಗ್ತಾರೆ. ರೀ, ಈಗ ನೀವು ಸುಮ್ಮನಿದ್ರೆ ಸರಿ. ಹಾಳು ಮಾಡೋದು ಹಾಳು, ತಾನು ಮಾಡೋದು ಉತ್ತಮ ಅನ್ನೋ ಗಾದೆ ಮಾತಾ ಇದೆ. ಅತ್ತೆ, ನೀವು ಯಾಕೆ ಅಷ್ಟೆಲ್ಲ ಚಿಂತೆ ಮಾಡ್ತಿದ್ದೀರಾ? ನಾನಿದ್ದೀನಲ್ವಾ, ಮದುವೆ ಜವಾಬ್ದಾರಿ ಎಲ್ಲ ನನಗೆ ಬಿಟ್ಬಿಡಿ. ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿಸ್ತೀನಿ. ಅಳಿಯ ಅಂದಮೇಲೆ ಅಷ್ಟು ಮಾಡ್ತಿದ್ರೆ ಹೇಗೆ? ಅಳಿಯ ಅಂತ, ಅಳಿಯ ಯಾರೋ ಸರಿಯಾಗೇ ಹೇಳಿದ್ದಾರೆ. ಅಳಿಯ ಮನೆ ತೊಳಿಯ ಅಂತ. ಮದುವೆನಲ್ಲೂ ಎಷ್ಟು ಕಮಿಷನ್ ಹೊಡಿಬಹುದು ಅಂತ ಲೆಕ್ಕ ಹಾಕ್ತಾ ಇದ್ದಾನೆ. ನನ್ನನ್ನೇ ನೋಡ್ತೀಯ? ಅಣ್ಣನ ಮಗನ ಮದುವೆ ಹೆಸರಲ್ಲಿ ಸೀರೆ ಬಂಗಾರ ಅಂತ ಎಷ್ಟು ಲಕ್ಷ ಸೇರಿಸ್ತೀಯ ಅಂತ ನಂಗೆ ಗೊತ್ತಿಲ್ವಾ? ಯಾರಿಗೂ ಏನು ಕೊರತೆ ಆಗಬಾರ್ದು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಮೊಮ್ಮಗನ ಮದುವೆ ವೈಭವ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೋಬೇಕು. ನಾನು ಇದೀನಲ್ಲ ಅತ್ತೆ. ಚಂದು ಎಂಗೇಜ್ಮೆಂಟು, ಮದುವೆ ಅಷ್ಟೇ ಯಾಕೆ, ಅವನ ಹನಿಮೂನ್ ಜವಾಬ್ದಾರಿನೂ ನಾನೇ ತಗೊತೀನಿ. ಎಲ್ಲ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿರುತ್ತೆ. ಮದುವೆ ಊಟದ ಎಲೆಯಿಂದ ಹಿಡಿದು ಬಾಳೆ ಕಂದು, ಊಟದ ಕಾಂಟ್ರಾಕ್ಟ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೀವು ಅದ್ರ ಬಗ್ಗೆ ಯಾವ ಥರದ ತಲೆನೂ ಕೆಡ್ಸ್ಕೋಬೇಡಿ. ಮದುವೆ ಮಾಡೋಕೆ 1000 ಜನ ಬೇಕು. ಅದೇ ಮದುವೆನ ಹಾಳು ಮಾಡೋಕೆ ಇವನೊಬ್ಬ ಸಾಕು. ಓ ಬಾರಪ್ಪ ಬಾ, ಮದುಮಗನೆ ಬಾ. ಚಂದು, ಒಳ್ಳೆ ಸಮಯಕ್ಕೆ ಬಂದೆ. ಪಾಪ ಇಲ್ಲಿ. ಚಂದು, ನಿನ್ನೆ ಕರೀತಿರೋದು. ಬಾ ಇಲ್ಲಿ. ಓಹೋ, ಮದುವೆ ಗಂಡಿಗೆ ನಾಚಿಕೆ ನೋಡಪ್ಪ. ನಾಚಿಕೆ ಅಲ್ವೇ, ಕನ್ಸು ಕಾಣ್ತಾ ಇದ್ದಾನೆ. ಅವನಿಗೆ ಅವಂದೇ ಲೋಕ. ನಮ್ಮ ಮಾತು ಎಲ್ಲಿ ಕೇಳ್ತಾನೆ ಹೇಳೀಗ? ನಿನ್ನ ಹತ್ರ ಮಾತಾಡ್ಬೇಕು. ಬಾಪ, ನಿನ್ ವಿಷಯನೇ. ಏನು ಹೇಳಜ್ಜಿ? ನಿಂತ ಕಡೆ ಅದೇನು ಅಂದ್ರೆ ಬಾಯಿಲಿ. ಈಗ ಕೇಳಿಸುತ್ತೆ, ಹೇಳಜ್ಜಿ. ಅದಕ್ಕೆಲ್ಲ ಇನ್ನೂ ಬೇಕಾದಷ್ಟು ಟೈಮ್ ಇದೆಯಲ್ಲ. ಚಂದು, ನಾವೆಲ್ಲ ಸೇರಿ ನಿನ್ನ ಮದುವೆ ಹೇಗ್ ಮಾಡ್ಬೇಕು ಏನು ಅಂತ ಮಾತಾಡ್ತಿದ್ವಿ. ನೀನ್ ನೋಡಿದ್ರೆ ಹೋಗ್ತಾ ಇದೆಯಲ್ಲ. ಏನಾಗಿದೆ ನಿಮ್ಗೆಲ್ಲ? ಏನಾಗಿದೆ ಅಂತ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಯಾವತ್ತಾಗೋ ಮದುವೆಗೆ ಇವತ್ತೇನು ಮಾತಾಡೋದು? ಮಣ್ಣು. ನನಗೆ 1000 ಕೆಲಸ ಇದೆ. ನಿಮ್ಗೇನು ಇಲ್ಲ ಅಂದ್ರೆ ಅದೇನ್ ಮಾಡ್ಬೇಕೋ ಮಾಡ್ಕೊಳ್ಳಿ. ಬೇಡ ಅಂದವ್ರು ಯಾರು? ಪ್ರಪಂಚದಲ್ಲಿ ಎಲ್ಲೂ ಆಗದೆ ಇರೋದೇನು ಆಗ್ತಿಲ್ವಲ್ಲ. ಆಫ್ಟರ್ ಆಲ್ ಒಂದು ಮದುವೆ ಎಲ್ರ ಮನೇಲೂ ಆಗದೆ, ಇಲ್ಲೂ ಆಗ್ತಿರೋದು. ತಾಳಿ ಕಟ್ಟಿ 4 ಜನಕ್ಕೆ ತಿಂಡಿ ಊಟ ಆಗೋದಕ್ಕೆ ತಿಂಗಳು ಮುಂಚೆನೇ ಯೋಚನೆ ಮಾಡ್ಬೇಕಾ? ಆಗಲ್ಲ ಚಂದು, ನಿನ್ ಮದುವೆ ವಿಚಾರವಾಗಿ ನೀವು ಸುಮ್ಮನಿರ್ ತಾತ, ಏನು ಹೇಳ್ಬೇಡ. ನಾನು ಇನ್ನು ಚಿಕ್ಕ ಮಗುನ, ಇವ್ರಿಗೆಲ್ಲ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆ ಆಡ್ತಿದ್ದಾರೆ. ಅವತ್ತು ನಾನು ಪ್ರೀತಿಸಿದ ಹುಡುಗಿನೇ ನಾನು ಮದುವೆ ಆಗ್ತೀನಿ ಅಂದಾಗ ಇವೆಲ್ಲ ಏನೇನು ಮಾತಾಡಿದ್ರಿ ಅನ್ನೋದು ನಾನು ಮರ್ತು ಹೋಗಿದ್ದೀನಿ ಅನ್ಕೊಂಡ್ರ? ಎಲ್ಲ ಸೇರ್ಕೊಂಡು ಆಕಾಶ ಭೂಮಿ ಒಂದ್ ಮಾಡಿದ್ರಿ.
ನಿಮ್ಮ ಮೊಮ್ಮಗಳನ್ನೇ ಪ್ರೀತಿಸ್ತಿರೋದು, ಅವಳನ್ನೇ ಮದುವೆ ಆಗೋದು ಅಂತ ಗೊತ್ತಾದ್ಮೇಲೆ ಎಲ್ರಿಗೂ ಎಲ್ಲಿಲ್ದಾರ ಸಂಭ್ರಮ ಸಡಗರ ಶುರು ಆಗೋಯ್ತಲ್ವಾ? ಅದೇ ಬೇರೆ ಹುಡುಗಿ ಆಗಿದ್ದಿದ್ರೆ ನಿಮ್ಮ ಮಗಂಗೆ ಏನ್ ಮಾಡಿದ್ರು ಅದೇ ನನಗೂ ಮಾಡ್ತಿದ್ರಿ ಅಲ್ವಾ? ಚಂದು, ಶಟ್ ಅಪ್. ಎಲ್ಲ ನೀವು ಅನ್ಕೊಂಡಾಗೆ ನಿಮ್ ಇಷ್ಟದ ಪ್ರಕಾರನೇ ಆಗ್ಬೇಕು. ನನ್ನ ಇಷ್ಟ, ನನ್ನ ಕಷ್ಟ ಕೇಳೋರು ಯಾರು ಇದಾರೆ ಈ ಮನೇಲಿ? ಅಮ್ಮ, ಮುಚ್ಚು ಬಾಯಿ. ಅಮ್ಮ ಅಂತ ಕರಿಬೇಡ. ನನ್ನ ಮಾಡಿ ಬಂದೆ ಅಂತ ಗೊತ್ತಾ ನಿನ್ಗೆ? ಏನೇನು ಮಾತಾಡ್ದೆ ಅಂತ ಗೊತ್ತಾ ನಿನ್ಗೆ? ಯಾರ್ಯಾರಿಗೆ ಏನೇನು ಅಂದೆ ಅಂತ ಗೊತ್ತಾ ನಿನ್ಗೆ? ಅದರಿಂದ ಅವರೆಲ್ಲ ಎಷ್ಟು ನೊಂದ್ಕೊಂಡ್ರು ಅಂತ ಗೊತ್ತಾ ನಿನ್ಗೆ? ನಾ ಇಡಿ ನನ್ನ ಮೊಮ್ಮಗ ಅಂತ ನಿನ್ನ ಹೆಸರೇ ಜಪ ಮಾಡ್ತಾ ಇರೋ, ನಿನ್ನ ಸಂತೋಷನೇ ಅವ್ರ ಸಂತೋಷ ಅಂತ ತಿಳ್ಕೊಂಡಿರೋ ನನ್ನ ಅತ್ತೆ ಮಾವಂಗೆ ನೀನ್ ಏನಂದೆ ಈಗ ಅಂತ ಗೊತ್ತಾ ನಿನ್ಗೆ? ಗಾಗ 5 ವರ್ಷ ತಿಡುಬು ಬಂದು ಕೆಂಡದಂತ ಜ್ವರ ನಿನ್ಗೆ. 3 ದಿನ ಅತ್ತೆ ಮಾವ ಅವ್ರ ಮಡ್ಲಿಂದ ನಿನ್ನ ಕೆಳಗಿಳಿಸಿರ್ಲಿಲ್ಲ. ನಿನ್ನ ಜ್ವರ ಬಿಡೋ ತನಕ ಒಂದು ತೊಟ್ಟು ನೀರು ಕೂಡ ಕುಡಿಲಿಲ್ಲ. ನೀನ್ ನಡೆದ್ರೆ ನಿನ್ನ ಪಾದ ಎಲ್ಲಿ ಮಣ್ಣಾಗತ್ತೋ ಅಂತ ನೀನು ಚೆನ್ನಾಗಿ ನಡೆಯೋದು ಕಲಿಯೋವರೆಗೂ ತಾತ ನಿನ್ನ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ರು. ಅಜ್ಜಿ ಅಂಗೈಲಿ ಅರಗಿಣಿ ಹಾಗೆ ನಿನ್ನ ಸಾಕಿದ್ರು. ಹಾಗೆ ಸಾಕಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಸಾರ್ಥಕವಾಯ್ತು ಮಗನೇ. ಅಮ್ಮ, ನನ್ನ ನಮ್ಮ ಅಂತ ಕರಿಬೇಡ ಅಂತ ಹೇಳಿದ್ನಲ್ಲ. ನಿನಗೆ ಮಾತು ಕಲಿಸಿ ಹೋಮ್ ವರ್ಕ್ ಮಾಡಿಸಿ ನಿನಗೆ ವಿದ್ಯೆ ಕಲಿಸ್ಕೊಟ್ಟೋಳ್ಗೆ ಏನಂದೆ ನೀನು? ಶಟಪ್ ಅಂದ್ಯಾ? ಅಮ್ಮ ಪ್ಲೀಸ್. ಶಟಪ್. ನವ್ ಯು ಶಟಪ್. ಶರ್ಟ್ ಕಂಡ್ರೆ ನಮ್ ಚಂದೂಗ್ ಚೆನ್ನಾಗಿ ಕಾಣುತ್ತೆ, ಚಂದೂಗ್ ಅದು ಅಂದ್ರೆ ಇಷ್ಟ, ಚಂದೂಗ್ ಇದು ಅಂದ್ರೆ ಇಷ್ಟ ಅಂತ ನೀನು ಕೇಳಿದೇನು ಎಲ್ಲ ನಿನಗೆ ತಂದುಕೊಡೋ ಕುಮುದತ್ತೆಗೆ. ನಿನಗೆ ನಾಚಿಕೆ ಆಗಲ್ವಾ ಚಂದು? ಈ ಮನೇಲಿ ಯಾರು ನಿನ್ ಇಷ್ಟ ಅನಿಷ್ಟ ಕೇಳೋದೇ ಇಲ್ಲ ಅಲ್ವಾ? ನೀನ್ ತಿನ್ನೋ ಊಟದಲ್ಲಿ ಒಂದು ತುತ್ತು ಕಡಿಮೆ ತಿಂದ್ರು ಅಯ್ಯೋ ಯಾಕೋ ನನ್ನ ಚಂದು ಊಟನೇ ಮಾಡ್ಲಿಲ್ಲ ಅಂತ ಅತ್ತೆ ಮಾವ ಕಂಗಾಲಾಗ್ತಾರೆ. ಕುಮುದ ಶ್ವೇತಾ ಯಾಕೋ ಚಂದು ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂತ ಬೆಳಗಾಗೆದ್ದು ಮಾತಾಡ್ಕೋತಾರೆ. ನೀನು ಒಂದೇ ಒಂದು ನಿಮಿಷ ಮೌನವಾಗಿದ್ರು, ನೀನು ಬರೋದು ಒಂದು ಕ್ಷಣ ತಡ ಆದ್ರು ಎಲ್ಲ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಕಾಯ್ತಿರ್ತಾರೆ. ನಿನ್ನಿಷ್ಟ ಈ ಮನೇಲಿ ಯಾರು ಕೇಳೋದಿಲ್ಲ ಅಲ್ವಾ? ಅಮ್ಮ ಅದು ಹಾಗಲ್ಲಮ್ಮ. ಚಂದ್ರನ್ ಮೇಲೆ ಕಲೆ ಇರಬಹುದು, ಆದ್ರೆ ನನ್ನ ಚಂದುಲ್ ಕಲೆ ಇಲ್ಲ ಅನ್ನೋ ನನ್ನ ನಂಬಿಕೆಗೆ ಚೆನ್ನಾಗಿ ಮಂಗಳಾರತಿ ಮಾಡ್ಬಿಟ್ಟೆ ಮಗನೇ. ಎಷ್ಟು ದಿವಸದಿಂದ ಗಮನಿಸ್ತಾ ಇದ್ದೀನಿ, ನಿನ್ನ ಕೇಳೂ ಇದ್ದೀನಿ, ಏನಾಯ್ತು ಚಂದು ಏನಾಯ್ತು ಚಂದು ಅಂತ. ಉತ್ತರ ಹೇಳಲ್ಲ, ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಏನಾಗಿದೆ ನಿನ್ಗೆ? ನೀನ್ ನನ್ನ ಚಂದು ಅಲ್ಲ, ನನ್ನ ಮಗ ಹೀಗಿರ್ಲಿಲ್ಲ. ಏನಾಗಿದೆ ನಿನ್ಗೆ ಚಂದು? ಏನ್ ಕಷ್ಟ ನಿನ್ಗೆ? ಯಾಕೆ ಹೀಗಾಡ್ತಾ ಇದ್ಯಾ? ನಿನ್ನಷ್ಟು ಪ್ರೀತಿಸೋ ಮನೆಯವ್ರ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡೆ? ತಾಯಿ ಜೀವದ ಮೇಲಾಣೆ, ನಿನ್ನ ತಾಯಿ ಸಾವಿನ ಮೇಲಾಣೆ. ಏನ್ ನಿನ್ ಸಮಸ್ಯೆ ಅಂತ ನನಗಿವತ್ತು ಗೊತ್ತಾಗ್ಲೇಬೇಕು.